ಎಲ್ಲ ಗುರುಭಕ್ತರಿಗೂ ಮತ್ತು ಎಲ್ಲ ಗುರು ಸೇವಕರಿಗೂ ಎಲ್ಲ ನನ್ನ ಸ್ನೇಹಿತೆಯರಿಗೂ ಎಲ್ಲ ಜೀವರಾಶಿಗಳಿಗೂ ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಇವತ್ತು ಗಣೇಶ ಚತುರ್ದಶಿ. ನಾನು ಗುರುಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಗಣೇಶನ ಹಬ್ಬನ. ಅಲ್ಲೆಲ್ಲ ಗಣೇಶನ ಅಭಿಷೇಕಕ್ಕೆಲ್ಲ ರೆಡಿ ಆಗ್ತಾಯಿದೆ. ಮತ್ತು ನನ್ನ ಗುರುದೇವರು ಅಭಿಷೇಕಕ್ಕೆ ಹೋಗಿದ್ದಾರೆ. ಅದ್ರ ಮಧ್ಯ ನಮ್ಮ ಗುರುಮನೆಯ ಗೋಶಾಲೆಯಲ್ಲಿ ಹಾಗೆ ಸ್ವಲ್ಪ ನನಗೆ ತಿಳಿದು ಬಂದಷ್ಟು, ನನ್ನ ತಿಳುವಳಿಕೆಗೆ ತಿಳಿದಷ್ಟು ನಾನು ಕಂಡ ನನ್ನ ಗುರುದೇವರ ಸ್ಥಿತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಗುರುದೇವರ ಸ್ಥಿತಿ, ಎಲ್ಲ ಗುರುಮನೆ ಎಲ್ಲ ಇಷ್ಟು ನನ್ನ ಏಜಿನ ಇಷ್ಟು ವಯಸ್ಸಿನ ನನ್ನ ಈ ಜರ್ನಿನಲ್ಲಿ ನಾನು ಎಲ್ಲ ಥರ ಗುರುಗಳನ್ನೂ ನೋಡಿದ್ದೀನಿ. ಆ ಗುರುಗಳು ಏನಂತ ಅಂದರೆ, ಯಾವುದೇ ಒಂದು ವಿಶೇಷ ಪೂಜೆಯಲ್ಲಿ, ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಅವ್ರಿಗೆ ಅಂತ ಒಂದು ಪೀಠ, ಭಕ್ತ ಸಮೂಹ ಬರ್ತಾರೆ. ಅವ್ರ ಹತ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಏನು ಸಮಸ್ಯೆ ನಿಂದು ಅಂತ ಕೇಳ್ತಾರೆ. ಅವರೇನೋ ಅದಕ್ಕೊಂದು ಪರಿಹಾರ ಹೇಳ್ತಾರೆ. ಒಂದು ಫಲ ತಾಂಬೂಲ, ಒಂದು ಏನೋ ಪ್ರಸಾದ ಕೊಟ್ಟು ಕಳಿಸ್ತಾರೆ. ನನ್ನ ಇಮ್ಯಾಜಿನೇಷನಲ್ಲಿ ಇದ್ದಿದ್ದು ಅಷ್ಟೇ ಒಂದು ಗುರು ಅಂತ ಅಂದರೆ. ಇಲ್ಲಿಗೆ ನಾನು ಗೋಪಾಲಪುರಕ್ಕೆ ಬಂದ ಮೇಲೆ ನನ್ನ ಗುರು ದೇವರ ಸ್ಥಿತಿನ ನೋಡಿ, ಆ ಸ್ಥಿತಿ ಅಂದರೆ ಇದು. ಸ್ಥಿತಿ ನಾನು ಒಂದು ಸರಿ ಗುರುದೇವರೇ, ಕೆಲವರೆಲ್ಲ ನನ್ನ ಭಕ್ತರ ಸ್ನೇಹಿತರೆಲ್ಲ ಹೇಳೋರು, ಇಲ್ಲ ಇವಾಗ ಅವ್ರಿಗೆ ದರ್ಶನ ಕೊಡೋಕ್ಕಾಗಲ್ಲ, ಈಗ ಗುರುದೇವ್ರ ದರ್ಶನ ಆಗಲ್ಲ, ಅವ್ರ ಸ್ಥಿತಿನೇ ಬೇರೆ ಅಂತ. ನಾನು ಒಂದೊಂದು ಸರಿ ಕೇಳಿದೆ, ಸ್ಥಿತಿ ಅಂದರೆ ಏನು? ಹಂಗಂದ್ರೇನು ನೀವು ಸ್ಥಿತಿಲಿಲ್ಲ ಅಂದರೆ ಒಂದು ಸ್ಥಿತಿ ಪಡ್ಕೊಂಡಿರೋ ಅಂಥವರು, ಅವರು ಈ ಲೌಕಿಕ ಪ್ರಪಂಚದಲ್ಲಿ ಅಷ್ಟು ಕನೆಕ್ಷನ್ ಇರೋದಿಲ್ಲ. ಅವ್ರದ್ದು ಬೇರೆನೇ ಸ್ಥಿತಿ ಅಂತ ಅಂದರೆ, ಇವಾಗ ಬಿಸಿ ನೀರನ್ನ ತಣ್ಣಗಿಟ್ಟಿರ್ತೀವಿ, ಅದನ್ನು ಕಾಯಿಸಿದ್ರೆ ಬಿಸಿ ಆಗುತ್ತೆ ಅಂದರೆ ಅದರದ್ದು ಸ್ಥಿತಿ ಬದಲಾಗುತ್ತೆ. ಯಾವುದೇ ಒಂದು ಪದಾರ್ಥಕ್ಕೆ ಅದು ಶಾಖ ಕೊಟ್ಟರೆ ಅದಕ್ಕೆ ಏನಾಗುತ್ತೆ, ಸುಡುತ್ತೆ, ಬರ್ನ್ ಆಗುತ್ತೆ, ಆವಾಗ ಅದರದ್ದು ಸ್ಥಿತಿ ಬದಲಾಗುತ್ತೆ. ಹಾಗೆ ನಮ್ಮ ಗುರುದೇವರ ಸ್ಥಿತಿ, ಅವರ ಈ ಗುರು ಸೇವಾ ಮಾಡಿಕೊಂಡು ಅವ್ರಿಗೆ ಆ ಸ್ಥಿತಿ ಪಡ್ಕೊಂಡ್ಮೇಲೆ ಈ ಪ್ರಪಂಚಕ್ಕೆ ಅವರು ತುಂಬ ಹೊಂದಿಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ಈ ನಮ್ಮ ಭಕ್ತರಿರ್ಬೋದು, ಈ ಹೊಸ ವಿಚಾರಗಳಾಗಿರ್ಬೋದು, ಅವ್ರಿಗೆ ಅದು ಹೊಸದಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ಸತ್ಯವಾಗಿ ಒಂದು ಗುರುಸ್ಥಿತಿ ಪಡ್ಕೊಂಡಿರೋರಿಗೆ ವಿಷಯ ಸುಖದಲ್ಲಿರಲ್ಲ. ಅವ್ರಿಗೆ ಯಾವುದು ಬೇಡ. ನಮ್ಗಾಸೆ ಆ್ಯಕ್ಚುಲಿ ನಾವು ಈ ಗುರುದೇವ್ರನ್ನ ದರ್ಶನ ಮಾಡೋಕ್ಕೆ ಬಂದಮೇಲೆ ಫಸ್ಟ್ ಇಂಟೆನ್ಷನ್ ಏನಂತ ಅಂದರೆ, ಈ ಗುರುದೇವ್ರನ್ನ ನೋಡಿಬಿಟ್ರೆ ನಾವು ಒಂದು ಒಳ್ಳೆ ಲೈಫಲ್ಲಿ ಸೆಟ್ಲ್ ಆಗ್ತೀವಿ, ನಮಗೊಂದೊಳ್ಳೆ ಕಾರು, ಮನೆ, ಸ್ವಂತ ಬಂಗ್ಲೆ, ನಮ್ಮದು ಎಜುಕೇಟಿವ್ ಇದು ಎಲ್ಲ ಸಿಸ್ಟಮ್ ಎಲ್ಲ ಚೇಂಜ್ ಆಗುತ್ತೆ, ನಮ್ಮದು ಸ್ಟೇಟಸ್ಸೇ ಚೇಂಜ್ ಆಗುತ್ತೆ ಅವ್ರದ್ದೊಂದು ಗುರು ದೃಷ್ಟಿಯಿಂದ ಅಂತ. ಖಂಡಿತ ಆಗುತ್ತೆ, ಆದರೆ ಪಕ್ಕ ರೀಸನ್ ಆಗಲ್ಲ. ನಾವು ಒಂದು ಗುರುದರ್ಶನ ಮಾಡಿದ್ರೆ ಅವರು ಒಂದು ಸತ್ಯ ಸ್ಥಿತಿಲಿ, ಒಂದು ಅವರ ಸಾಧನೆಯ ಮೂಲಕ ಒಂದು ನಿಜವಾಗಿಯೂ ಅವ್ರ ಅಂತರಂಗದಲ್ಲಿ ಒಂದು ಭಗವಂತನ ಕೂರಿಸ್ಕೊಂಡಿರೋವಂಥ ಸ್ಥಿತಿ ಗುರುಸ್ಥಿತಿ ಆದರೆ, ಆಸೆ ಏನು ಪಟ್ಕೊಂಡು ಬರ್ತಾರೆ ಭಕ್ತರು, ಆ ಆಸೆನ ಬಿಡಿಸೋವಂಥದ್ದೇ ಗುರುಸ್ಥಿತಿ. ಇಲ್ಲದೇ ಮಾಡೋದು ನಮ್ಮ ಗುರುಗಳು. ನಾನು ನೋಡಿದ್ದೀನಿ ಎಷ್ಟೊಂದು ಜನಕ್ಕೆ ಬರ್ತಾರೆ ಆಸೆಯಿಂದ. ಒಬ್ಬೊಬ್ಬರು ಆಧ್ಯಾತ್ಮದ ಆಸೆಗೆ ಬರ್ತಾರೆ, ಒಬ್ಬೊಬ್ಬರು ಲೌಕಿಕದ ಆಸೆಗೆ ಬರ್ತಾರೆ. ಈ ಲೌಕಿಕದ ಆಸೆಗೆ ಬಂದವ್ರಿಗೆ ಸಪೋರ್ಟ್ ಮಾಡಿದ್ದು ನೋಡಿದ್ದೀನಿ. ಖುಷಿ ಪಡ, ಕಾರ್ ತೊಗೊಬೇಕು ಅಂದ್ಕೊಂಡಿದ್ದೀನಿ, ಒಳ್ಳೇದಾಗ್ಲಿಕ್ಕೆ ತಗೋ,
ನಾನೊಂದು ಮನೆ ತಗೋಬೇಕು ಅಂತ ಇದ್ದೀನಿ, ಅಂದರೆ ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ, ನೀನು ಈ ಜನ್ಮನ ಈ ಈ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಳೋದಕ್ಕೆ ಈ ಜನ್ಮನ ನೀನು ಎತ್ತಿದ್ಯಾ, ಆಸೆ ಬೇಗ ಮುಗಿಸು. ಆಮೇಲೆ ಒಂದು ಸದ್ಗುರುವಿನ ಈ ಸಾಂಗತ್ಯದಲ್ಲಿ ಇದೆಯಾ ಅಂದರೆ ಈ ಆಸೆನೆಲ್ಲ ಈ ಮಾಯನ್ನೆಲ್ಲ ಮುಗಿಸಿ ಕಡೆಗೆ ನಿನ್ನದೇ ಆದಂಥ ಒಂದು ದಾರಿ ಇದೆ. ಆ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಒಂದು ಗುರುಸ್ಥಿತಿ, ಗುರುದೇವರ ಸ್ಥಿತಿ ಅಂತ ಹೇಳ್ಕೊಬೋದು. ಆದರೆ ಆಧ್ಯಾತ್ಮಿಕದ ಆಸೆ ಅಂತ ಇಟ್ಕೊಂಡು ಬಂದವ್ರಿಗೆ ನಮ್ಮ ಗುರುದೇವರು ಅದಕ್ಕೆ ಎಂಟರ್ಟೈನೇ ಮಾಡಲ್ಲ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ಭಕ್ತರು ಬಂದಿದ್ದಾರೆ. ಏನಕ್ಕೆ ಬಂದಿರೋದು? ನನಗೆ ಮೋಕ್ಷ ಬೇಕು, ನನಗೆ ಮುಕ್ತಿ ಬೇಕು. ಮೋಕ್ಷ ಮುಕ್ತಿ ಅಂತ ಕೇಳೋದಕ್ಕೆ ಎಷ್ಟು ಈಸಿ ಆ ಪದ, ಅದರದ್ದು ಎಕ್ಸ್ಪ್ಲನೇಷನ್ ಎಷ್ಟು ದೊಡ್ಡದಾಗಿದೆ. ನನ್ನ ಗುರುದೇವರು ಆ ಕ್ಷಣಕ್ಕೂ ಅವ್ರಿಗೆ ಏನೂ ನಿರಾಸೆ ಮಾಡಲ್ಲ. ಎಲ್ಲೋ ಪದಗಳನ್ನ ಪಾಪ ಕೇಳ್ಕೊಂಡಿರ್ತಾರೆ, ನಾನು ಮೋಕ್ಷ ಪಡ್ಕೋಬೇಕು, ಮುಕ್ತಿ ಪಡ್ಕೊಬೇಕು ಅಂತ. ಅದು ಆ ವರ್ಡು ಒಬ್ಬರು ಬಾಯಿಂದ ಬಂದಿರುತ್ತೆ. ಅದನ್ನೇ ಇವರು ಬಂದು ಕೇಳ್ತಾ ಇರ್ತಾರೆ ಅಂತ ಅವರು ಅದನ್ನ ನಿರಾಸೆ ಮಾಡಲ್ಲ. ಬಟ್ ಆದರೆ ಅವ್ರಿಗೆ ಎಷ್ಟು ಚೆನ್ನಾಗಿ ತಿಳಿ ಹೇಳ್ತಾರೆ ಅಂತ ಅಂದರೆ, ಹತ್ತತ್ರ ಈ ಥರ ನಾನು ಆಧ್ಯಾತ್ಮಿಕದಲ್ಲಿದ್ದೀನಿ, ನಾನು ಆಧ್ಯಾತ್ಮಿಕಕ್ಕೆ ಬರಬೇಕು ಅಂತ ಕೇಳ್ಕೊಂಡು ಬಂದಿರೋ ಎಲ್ಲ ಚಿಕ್ಕ ಏಜ್ ಅವರೇ, ಇನ್ನು ಅವ್ರಿಗೆ ಮದುವೆನೂ ಆಗಿರೋದಿಲ್ಲ, ಆ ಥರದ್ದು ಏಜ್ ಅವರೇ ಇಷ್ಟೆಷ್ಟು 7-8 ರುದ್ರಾಕ್ಷಿ ಹಾಕ್ಕೊಂಡು, ಕೈಗೆಲ್ಲ ಇದು ಅಂಥ ಮಣಿ ಎಲ್ಲ ಹಾಕ್ಕೊಂಡು, ಅವ್ರು ನೋಡಿದ ತಕ್ಷಣವೇ ಇದೇನಪ್ಪ ಇದು ಅನ್ನೋ ಥರ ಇರಬೇಕು. ಅಂಥವ್ರಿಗೆ ಯಾವ ಥರ ಪರಿವರ್ತನೆ ಮಾಡಿ ಅವರು ಈ ಜನ್ಮಕ್ಕೆ ಏನಕ್ಕೆ ಬಂದಿದ್ದಾರೆ ಅದಕ್ಕೆ ದಾರಿ ಕಳಿಸ್ಕೊಟ್ಟಿರೋದಕ್ಕೆ ನಾನು ಅದನ್ನು ಸಾಕ್ಷಿಭೂತವಾಗಿ ನಾನು ನೋಡಿದ್ದೀನಿ. ಅದನ್ನು ನಿನಗೇನಕ್ಕೆ ಆಧ್ಯಾತ್ಮ ಅಂತ ಕೇಳ್ತಾರೆ. ಇಲ್ಲ, ನಾನು ಮದುವೆ ಏನು ಮಾಡ್ಕೊಳ್ಳಲ್ಲ, ನಾನು ಈ ದಾರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ನಾನು ಸಾಧನೆಯಲ್ಲಿದ್ದೀನಿ ಅಂತ ಕೇಳ್ತಾರೆ. ಅವ್ರು ಒಂದೇ ಒಂದು ಗುರುದೇವ್ರು ಹೇಳೋದು ಯಾಕಂದರೆ ಒಬ್ಬರು ಭಕ್ತರಿಗೆ ಏನೋ ಬೋಧನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಅವನೊಬ್ಬನಿಗೆ ಆಗಿರೋದಿಲ್ಲ, ಅದು ಪ್ರಪಂಚಕ್ಕೆ ಹೋಗೋ ಥರ ವಿಷಯ. ಈಗ ಅವನಿಗೆ ಹೇಳಿದ್ದನ್ನು ಕೇಳ್ಕೊಂಡೆ ತಾನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಅವಾಗ ಹೇಳ್ತಾರೆ ಅವರು, ನೀನಿನ್ನೂ ನಿನ್ನ ಆಸೆಗಳನ್ನ ಬಿಟ್ಟಿಲ್ಲ, ಈ ಸಾಧನೆಗೂ ನಿನಗೂ ಸಂಬಂಧ ಇಲ್ಲ, ನಿನ್ನ ದೇಹಕ್ಕೆ ಈ ವಯಸ್ಸಿಗೆ ಏನೇನು ಬೇಕೋ ಅದೆಲ್ಲ ಕೊಟ್ಟಿಯೇ ಆಗಬೇಕು. ಈ ಸಾಧನೆ ಮಾರ್ಗಕ್ಕೆ ಬಂದ ಆಮೇಲೆ ಅದಕ್ಕೆ ಆಸೆ ಅಂತ ಬಂದರೆ ಈ ಸಾಧನೆಗೆ ಅಡೆತಡೆ ಆಗತ್ತೆ ಅಂತ ಹೇಳಿ ಎಷ್ಟು ಕೂರಿಸ್ಕೊಂಡು ಆ ವ್ಯಕ್ತಿಗಾಗಲಿ ಅವ್ರಿಗಾಗಲಿ ಕೂರಿಸ್ಕೊಂಡು ಎಷ್ಟು ಮನ ಪರಿವರ್ತನೆ ಮಾಡ್ತಾರೆ ಅಂತ ಅಂದರೆ, ಅವಾಗ ಅಂದ್ಕೊಂಡಿದ್ದು ಇದು ಒಂದು ಸದ್ಗುರುವಿನ ಸ್ಥಿತಿ. ಅದೇ ಇವರು ಬೇರೆ ಕಡೆ ಹೋಗಿದ್ರೆ ಅದು ಮೀನ್ಸ್ ಬೇರೆ ಈ ಕಮರ್ಷಿಯಲ್ ಆಗಿ ಈ ಆಧ್ಯಾತ್ಮನ ಟರ್ನ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಹೋಗಿದ್ದಿದ್ರೆ ಏನಾಗೋದು? ಹೌದಪ್ಪ, ಒಂದು 15 days ಕ್ಲಾಸ್ ಸೆಷನ್ ಇರುತ್ತೆ, ಬಾ, ಆ ಧ್ಯಾನ ಈ ಧ್ಯಾನ, ಆ ಚಕ್ರ ಆ್ಯಕ್ಟಿವೇಟು ಈ ಚಕ್ರ ಆ್ಯಕ್ಟಿವೇಟು ಅದೆಲ್ಲ ಮಾಡಾದಮೇಲೆ ನಿನಗೇನು ಸಿಗಬೇಕು ಅದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಅಲ್ಲೇನಾಗುತ್ತೆ ತಪ್ಪು? ಇವ್ರಿಗೆ ಪಾಪ ಅವ್ರನ್ನ ನೋಡಿದ ತಕ್ಷಣ ಅವರೆಲ್ಲ ಹೇಳೋದು ಬುಕ್ಕಲ್ಲಿ ಓದ್ಕೊಂಡು ಬಂದಿರ್ತಾರೆ ಅವರು, ಅದೆಲ್ಲ ಹೇಳೋದು ನೋಡಿ ಇವ್ರಿಗೆ ಬಿಟ್ಟರೆ ಬೇರೆ ಪರಮ ಜ್ಞಾನಿಗಳೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಅವ್ರು ಜಾಯ್ನ್ ಆಗ್ತಾರೆ. ಅವಾಗ ಜಾಯ್ನ್ ಆದಾಗ ಅಲ್ಲಿ ಅವರಿಗೆ ಒಂದು ಕ್ರಮಬದ್ಧವಾಗಿ ಒಂದು ಅವ್ರಿಗೆ ಬೇಕಾದಂತಹ ಸ್ಥಿತಿ ಮತ್ತು ಅವ್ರಿಗೆ ಅವರ ಸಾಧನೆಗೆ ಬೇಕಾಗಿರುವಂಥದ್ದೇನು ಸರಿಯಾಗಿ ಸಿಕ್ಕಿಲ್ಲ ಅಂದರೆ, ಅವ್ರು ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ತೊಂದರೆಗೀಡಾಗಿರ್ತಾರೆ ಅಂದರೆ, ಆ ಥರದವ್ರನ್ನ ನನ್ನ ಗುರುದೇವರು ಸರಿ ಮಾಡಿ ಕಳಿಸಿರುವಂತಹ ನಿದರ್ಶನಗಳು ತುಂಬ ಇದ್ದಾವೆ. ಆಧ್ಯಾತ್ಮಿಕ ಅಂತ ಹೇಳಿ ಹೋಗಿ ಅವ್ರ ಪರ್ಸನಲ್ ಲೈಫೆಲ್ಲ ಡ್ಯಾಮೇಜ್ ಮಾಡಿಕೊಂಡು, ಈ ಧ್ಯಾನ ಅಂತ ಹೋಗಿ ಅವ್ರ ದೇಹ ಸ್ಥಿತಿನೆಲ್ಲ ಹಾಳು ಮಾಡಿಕೊಂಡು ಕಡೆಗೆ ನನ್ನ ಗುರುದೇವರು ಅದನ್ನು ಇಷ್ಟು ಹೆಚ್ಚು ಕಮ್ಮಿ ಅವ್ರ ಲೈಫ್ ಹೆಚ್ಚು ಕಮ್ಮಿ ಆಗದೇ ಅವ್ರನ್ನ ಒಂದು ತೀಡಿ ಅವ್ರ ಮನ ಪರಿವರ್ತನೆ ಮಾಡಿಕೊಂಡು ಅವ್ರು ಈ ಜನ್ಮಕ್ಕೆ ಏನು ಸ್ಥಿತಿ ತೊಗೊಂಬಂದಿದ್ದಾರೆ ಅವ್ರದ್ದೇ ಸ್ಥಿತಿನಲ್ಲಿ ಜೀವನ ಮಾಡ್ಕೊಂಡು ಹೋಗಲಿ ಅಂತ ಸರಿ ಅವ್ರಿಗೆ ತಿಳಿ ಹೇಳಿ ಹೇಳ್ತಾರೆ. ಭಗವಂತ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವ್ರದ್ದೇ ಆದಂಥ ಒಂದು ಸ್ಥಿತಿ ಕೊಟ್ಟಿದ್ದಾನೆ. ಆ ಸ್ಥಿತಿನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಬೇಕು.
ಬೇರೆ ಸ್ಥಿತಿ ಹುಡ್ಕೊಂಡು ಹೋಗಬಾರ್ದು. ಬೇರೆ ಸ್ಥಿತಿ ಹುಡ್ಕೊಂಡು ಹೋದಾಗ್ಲೇ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಾಗೋದು. ನಿನಗೆ ಅಂತ ಒಂದು ಸ್ಥಿತಿ ಅಂತ ಇದೆ, ಅದು ನಿನ್ನ ಟೈಮ್, ನಿನ್ನ ಕಾಲ ಕೂಡ ಬಂದಾಗ ಅದು ನಿನ್ನನ್ನು ಹುಡ್ಕೊಂಡು ಬರುತ್ತೆ. ಆವಾಗ ಕೈಗೆತ್ಕೋ ಆ ಸಾಧನೆ ಅನ್ನೋ ವಿಷಯ ಎಲ್ಲ. ಇವಾಗ ಪ್ರಪಂಚದಲ್ಲಿ, ಈ ಲೌಕಿಕದಲ್ಲಿ ನಿನ್ನದೇ ಆದಂಥದ್ದು ಸಂತೋಷವಾಗಿ ಎಲ್ಲರನ್ನೂ ಸಂತೋಷದಲ್ಲಿಟ್ಟು ಖುಷಿಯಾಗಿರು. ಈ ಕ್ಷಣ ನನ್ನದು ಅಂತ ಬದುಕು ಅಂತ ಹೇಳಿ ಪರಿವರ್ತನೆ ಮಾಡಿ ಎಷ್ಟು ಜನನ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ರಾಜಗುರುಗಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಅಂತ ಇದೆ. ಇದನ್ನೇ ಒಬ್ಬರು ಯಾರಾದರೂ ಸೈಕಿಯಾಟ್ರಿಸ್ಟು ಇವ್ರು ಹೋಗಿ ಭೇಟಿ ಮಾಡಿದ್ದಿದ್ರೆ ಇದಕ್ಕೆ ಉತ್ತರನೇ ಇಲ್ಲ. ಲೈಫ್ ಲಾಂಗ್ ಸಫರ್ ಮಾಡಬೇಕಾಗಿರುತ್ತೆ. ಅಂಥವರೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ನಾನು ಈ ಗುರುಮನೆಗೆ ಬಂದಾಗ ಮಾತಾಡ್ಸಿಸ್ತೀನಿ. ಈ ಅಧ್ಯಾತ್ಮ ಅಂತ ಅಂದ್ಕೊಂಡು ಬಂದು ಈ ನೀವೆಲ್ಲ ಕೇಳ್ಬೋದು, ನೀವು ಅಧ್ಯಾತ್ಮದ ಬಗ್ಗೆನೇ ಮಾತಾಡ್ತಾ ಇದ್ದೀರಲ್ಲ ಅಂತ. ಖಂಡಿತ ಇಲ್ಲ. ನಮಗೂ ಆಧ್ಯಾತ್ಮಿಕಕ್ಕೂ ಮುಂಚೆನೇ ಫಸ್ಟ್ನೇದ್ರಲ್ಲೇ ಹೇಳಿದ್ದೀನಿ, ಗಂಧ ಗಾಳಿನೂ ಗೊತ್ತಿಲ್ಲ, ಅಟ್ಯಾಚ್ಮೆಂಟು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬರ್ತೀವಿ. ಒಂದು ನಮ್ಮ ಗುರುದೇವರ ಸ್ಥಿತಿಗೆ ನಮ್ಮ ಶರಣಾಗತಿ ಅಷ್ಟೇ. ಅವರ ಸ್ಥಿತಿಗೆ ಶರಣಾಗತಿ. ಅವರೊಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ಋಷಿ ಪರಂಪರೆಯಿಂದ ಬಂದು ನಮ್ಮ ಗೋಪಾಲ್ಪುರದಲ್ಲಿ ನೆಲೆಸಿದ್ದಾರೆ. ಅವ್ರು ಏನೋ ಒಂದು ಅವಾಗವಾಗ ಜ್ಞಾನ ಸಂದೇಶಗಳನ್ನ ಕೊಡ್ತಾ ಇರ್ತಾರೆ. ಅದನ್ನು ತಗೊಂಡೋಗಿ ಅದನ್ನ ಆದಷ್ಟು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವೋ ಹೊರತು ನಮ್ಗೆ ಈ ಕ್ಷಣಕ್ಕೂ ನಮ್ಮ ರಾಜಗುರುಗಳು ಈ ಗೋಪಾಲಪುರದಲ್ಲಿ ಈ ಕ್ಷಣಕ್ಕೂ ಕೂರಿಸಿ ನಮಗೆ ಧ್ಯಾನ ಹೇಳ್ಕೊಟ್ಟಿಲ್ಲ. ಇಲ್ಲೇ ಆ್ಯಕ್ಟಿವ್ ಮಾಡ್ಕೊಳ್ಳಿ, ಅಲ್ಲೇ ಆ್ಯಕ್ಟಿವ್ ಮಾಡ್ಕೊಳ್ಳಿ, ಖಂಡಿತ ಹೇಳ್ಕೊಟ್ಟಿಲ್ಲ. ಯಾಕೆ ಅಂತಂದರೆ ಅದೆಲ್ಲ ಆಗದೇ ಇರೋ ಕೆಲಸ ಅಂತ ಹೇಳ್ತಾರೆ. ಅದನ್ನು ಈ ಕ್ಷಣಕ್ಕೂ ಅವ್ರು ಪ್ರೂವ್ ಮಾಡಿದ್ದಾರೆ. ಇಷ್ಟಕ್ಕೂ ಕಣ್ಣು ಮುಚ್ಚಿ ಏನಕ್ಕೆ ಕೂರೋದು ನೀವು? ಕಣ್ಣು ಬಿಟ್ಟು ಪ್ರಪಂಚ ನೋಡಿ ಅಂತ ಭಗವಂತ ಕೊಟ್ಟಿರೋದು ಕಣ್ಣನ್ನು ನಿಮಗೆ. ಕಣ್ಣು ಮುಚ್ಚಿ ಏನು ಕಾಣಿಸುತ್ತೆ? ಕತ್ಲೆಯಲ್ಲಿ ಕೂತ್ಕೋತೀರಾ? ಅಷ್ಟು ತಿಳಿ ಹೇಳ್ತಾರೆ ಇವಾಗಿನ ಯೂತ್ಸ್ಗೆ. ಅದಕ್ಕೇ ಒಂದೊಂದು ಕ್ಷಣ ನಾ ಕಂಡ ಗುರುಸ್ಥಿತಿ ಇದು. ಇನ್ನೂ ನಾ ಕಂಡ ಗುರುಸ್ಥಿತಿ ಅವ್ರದ್ದೇ ಆದಂಥ ಸ್ಥಿತಿಲಿ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ, ಆ ದರ್ಶನಗಳು ಹೇಗಿರುತ್ತೆ, ಅವ್ರ ವಿಸ್ಮಯಗಳು ಏನು ಮಾಡ್ತಾರೆ, ಅದೆಲ್ಲ ಮಾಡಾದ್ಮೇಲೆ ಹೌದಾ ಅದು ನಿನ್ನ ನಂಬಿಕೆ ಅಂತ ಹೇಳಿ ಹಂಗೆ ಈಸಿಯಾಗಿ ಕಳ್ಸ್ಕೊಬಿಡ್ತಾರೆ. ಯಾವಾಗ ಅದನ್ನೆಲ್ಲ ನಾನೇ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಪುನಃ ಅವ್ರು ಅದನ್ನೇ ಮಾಡಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಭಕ್ತರು ಅಂತ ಹೇಳ್ಬಿಟ್ಟು. ಹೌದಾ ಅದು ನಿನ್ನ ನಂಬಿಕೆ ಅಂತ ಅಂದ್ಬಿಟ್ಟು ಒಂದು ಸಿಂಗಲ್ ಸ್ಮೈಲ್ ಕೊಟ್ಟು ಗುರುವೇ ಶರಣಂ ಅಂದ್ಬಿಡ್ತಾರೆ. ಆ ಥರ ಮಹಾನ್ ಪುರುಷರು ನಮ್ಮ ಗುರುದೇವರು. ಅದಕ್ಕೇನು ಎರಡು ಸಂದೇಹನೇ ಇಲ್ಲ. ಆ ಸ್ಥಿತಿ ಭಗವಂತ ನಮ್ಮ ಗುರುದೇವರಲ್ಲಿ ಕೊಟ್ಟು ಅವ್ರ ಜೊತೆ ಅವ್ರ ಸಾಂಗತ್ಯದಲ್ಲಿ ಇಲ್ಲಿ ನಮ್ಮ ಕೈಲಾಗಿದ್ದ ಸೇವೆ ಮಾಡ್ಕೊಂಡು ಅವ್ರ ಸುತ್ತಮುತ್ತ ಅವ್ರು ಬಿಟ್ಟಂತಹ ಉಸಿರಿನ ಜೊತೆಗೆ ನಾವು ಆ ಉಸಿರನ್ನ ತಗೊಂಡಿರ್ತೀವಲ್ಲ, ಅದಷ್ಟೇ ನಮಗೆ ಸಾರ್ಥಕತೆ. ಇನ್ನೆಂಥ ಸಾಧನೆ ಮಾಡಬೇಕು ಕೂತ್ಕೊಂಡು ನಾವು ಈ ಗೋಪಾಲಪುರದಲ್ಲಿ. ಇಲ್ಲೆಲ್ಲ ಅವ್ರು ಬಿಡ್ತಾರಲ್ಲ, ಅವ್ರ ಉಸಿರು, ಅವ್ರು ಇಡ್ತಾರಲ್ಲ ಹೆಜ್ಜೆಗಳು, ಅದನ್ನು ನಾವಿಲ್ಲಿ ಬಂದು ಆ ಮಣ್ಣನ್ನು ನಾವು ಸ್ಪರ್ಶಿಸಿದ್ರೆ ನಮ್ಮ ಜನ್ಮ ಸಾರ್ಥಕ. ಅಷ್ಟು ಮಾತ್ರ ಹೇಳ್ಬೋದು ನಾ ಕಂಡ ಗುರುಸ್ಥಿತಿ. ಇನ್ನು ಮುಂದೆ ಅವ್ರು ಎಲ್ಲೆಲ್ಲಿ ಏನೇನು ಯಾವ್ಯಾವ ಥರ ಅವ್ರದ್ದು ದರ್ಶನಗಳಾಗಿದೆ, ಅವ್ರು ಯಾವ್ಯಾವ ಥರ ಭಕ್ತರಿಗಾಗಿರ್ಬೋದು, ಒಂದು ಹುಷಾರಿಲ್ಲದೆ ಇದ್ದವ್ರಿಗಾಗಿರ್ಬೋದು, ಒಂದು ಸ್ಟೂಡೆಂಟ್ಸ್ಗಾಗಿರ್ಬೋದು, ಯಾವ್ಯಾವ ಥರ ಕಾಣಿಸ್ಕೋತಾರೆ, ಯಾವ್ಯಾವ ಥರ ಅವ್ರದ್ದೇ ಅರಿವಿಲ್ಲದೆ ಇರೋ ಹಂಗೆ ಒಂದು ಶರಣಾಗತಿ ಅಂತ ಬಂದರೆ ಅವ್ರನ್ನ ಹೆಂಗೆ ಕೈ ಹಿಡಿತಾರೆ, ಅದೆಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ. ಇವತ್ತಿಗೆ ಗುರುಮನೆಯಲ್ಲಿ ಗಣೇಶ ಚತುರ್ದಶಿ ಹಬ್ಬಕ್ಕೆ ಸೆಲೆಬ್ರೇಷನ್ಗೆ ಅಂತ ಬಂದಿದ್ದೆ. ಹಾಗೆ ನಮ್ಮ ಗುರುಮನೆ ಗೋಶಾಲೆ ತುಂಬ ಪ್ರಶಾಂತವಾಗಿತ್ತು. ಮನಸ್ಸಿಗೆ ಅನ್ನಿಸ್ತು ನಮ್ಮ ಗುರುದೇವರ ಸ್ಥಿತಿ, ನಾ ಕಂಡ ಗುರುದೇವರ ಸ್ಥಿತಿ ಅಂತ ಒಂದು 4-5 ಮಾತನ್ನ ಹಂಚ್ಕೊಬೇಕು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಅಂದ್ಬಿಟ್ಟು. ಇನ್ನು ಮುಂದೆ ಹೋಗ್ತಾ ಭಕ್ತರ ಅನುಭವಗಳು ಅದೆಲ್ಲ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ನಮ್ಮ ಇವಾಗಿನ ಸಮಾಜಕ್ಕೆ, ಇವಾಗಿನ ಪ್ರಪಂಚಕ್ಕೆ, ಇವಾಗಿನ ಈ ಪ್ರಪಂಚದ ಸ್ಥಿತಿಗೆ ನಮ್ಮ ರಾಜಗುರು ಅಂತವರ ಮಾರ್ಗದರ್ಶನ ತುಂಬ ಅವಶ್ಯಕತೆ ಇದೆ ಎಲ್ಲ ಜನಗಳಿಗೆ. ನನ್ನ ಪರ್ಸನಲ್ ಒಪಿನಿಯನ್ ಇದು ಹೀಗೆ ಮುಂದುವರಿಯುತ್ತೆ. ತಿರುಚಿಟ್ರಂಬಲಂ. ಗುರುವೇ ಶರಣಂ.